ನಮಸ್ಕಾರ. ಜ್ಯೋತಿಷ್ಯ ಧಾರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಮೇಷರಾಶಿಯವರಿಗೆ ಈ ದಿನ ಹೊಸ ಚಿಂತನೆ ಮತ್ತು ಸ್ಪಷ್ಟತೆಯಿಂದ ಕೂಡಿರುತ್ತದೆ. ಹಳೆಯ ತಪ್ಪುಗಳಿಂದ ಪಾಠ ಕಲಿತು ಮುನ್ನಡೆಯಲು ಇದು ಸೂಕ್ತ ಸಮಯ. ವೃತ್ತಿ ಜೀವನದಲ್ಲಿ ಬದಲಾವಣೆಯ ಸೂಚನೆಗಳಿವೆ. ದೀರ್ಘಕಾಲದ ಯೋಜನೆಯಿಂದ ಪೂರ್ಣಗೊಳ್ಳುವಂತಹ ಹಂತಕ್ಕೆ ಬರಬಹುದು. ಹಳೆಯ ಸಂದೇಶ ಅಥವಾ ಇಮೇಲ್ಗಳನ್ನ ಪರಿಶೀಲನೆಯಿಂದ ನಿಮಗೆ ಕೆಲಸದಲ್ಲಿ ಹೊಸ ದಾರಿ ಗೋಚರಿಸಬಹುದು. ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಇರಲಿ. ಆರ್ಥಿಕವಾಗಿ ಇದು ಮಿಶ್ರ ಫಲದ ದಿನ. ಬರಬೇಕಾದಂತಹ ಬಾಕಿ ಹಣ ಬರುವ ಸಾಧ್ಯತೆ ಇದೆ, ಆದರೆ ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸುವುದು ಅಗತ್ಯ. ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಿರಿ. ಗಣೇಶ ಜಯಂತಿಯ ಶುಭ ಸಂದರ್ಭವಿರುವುದರಿಂದ ದಾನ ಧರ್ಮ ಮಾಡುವುದು ನಿಮಗೆ ಲಾಭದಾಯಕ. ಕುಟುಂಬದಲ್ಲಿ ಶಾಂತಿ ಇರಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಅದನ್ನ ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಿ. ಹಠಮಾರಿತನ ಬಿಟ್ಟು ಪ್ರೀತಿಯಿಂದ ಸಂವಹನ ನಡೆಸಿದರೆ ಬಾಂಧವ್ಯ ಗಟ್ಟಿಯಾಗುತ್ತದೆ. ಮಕ್ಕಳ ಯಶಸ್ಸು ನಿಮಗೆ ಸಂತೋಷವನ್ನ ತರಲಿದೆ. ಇದು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಮಾನಸಿಕ ಒತ್ತಡ ಅಥವಾ ನಿದ್ರೆಯ ಕೊರತೆಯಿಂದ ದಣಿವು ಉಂಟಾಗಬಹುದು. ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ರೆಯನ್ನ ಮಾಡಿ ಮತ್ತು ವಾಹನ ಚಲಿಸುವಾಗ ಜಾಗರೂಕರಾಗಿರಿ. ಶುಭ ಸಂಖ್ಯೆ 9. ಶುಭ ಬಣ್ಣ ಕೆಂಪು ಬಣ್ಣ. ದಿನದ ಮಂತ್ರವಾಗಿ ಓಂ ಗಂ ಗಣಪತಿಗೆ ನಮಃ. ಇಂದು ಗಣೇಶ ಜಯಂತಿಯಾದುದರಿಂದ ಗಣೇಶನ ಆರಾಧನೆ ನಿಮಗೆ ವಿಘ್ನ ನಿವಾರಕವಾಗಲಿದೆ. ವೃಷಭ ರಾಶಿಯವರಿಗೆ ಈ ದಿನ ನೀವು ಸಮಾಧಾನ ಮತ್ತು ತಾಳಿದವನು ಬಾಳಿ ಎನ್ನುವ ಹಾಗೆ ತಾಳ್ಮೆಯಿಂದ ಕೆಲಸ ಮಾಡಿದರೆ ನಿಮ್ಮನ್ನ ಯಶಸ್ಸು ಹುಡುಕಿಕೊಂಡು ಬರುವಂತಹ ದಿನ ದಿವಸ. ಆದಷ್ಟು ತಾಳ್ಮೆಯಿಂದ ಇರಿ. ಕಚೇರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು. ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾದ ಮಾಡಬೇಡಿ. ವ್ಯವಹಾರದಲ್ಲಿ ಮೋಸ. ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ನಿಮಗೆ ಅತ್ಯಂತ ಉತ್ತಮ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣವಾದಂತಹ ದಿನ ಆಗಿರುತ್ತೆ. ಹಳೆಯ ಬಾಕಿ ಹಣ ವಾಪಸ್ ಬರುವಂತಹ ಯಾರಾದರೂ ನಿಮ್ಮಲ್ಲಿ ದುಡ್ಡನ್ನ ಇಸ್ಕೊಂಡಿದ್ರೆ ಆ ದುಡ್ಡು ಇವತ್ತು ವಾಪಸ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮತ್ತೆ ಅನಗತ್ಯ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣವಿರಬೇಕು. ಇವತ್ತಿನ ದಿವಸ ನಿಮಗೆ ದುಡ್ಡು ಇದೆಯಪ್ಪ ನಮ್ಮ ಹತ್ರ, ಇದನ್ನ ಖರ್ಚು ಮಾಡ್ಬಿಡೋಣ, ಈ ತರ ಇವತ್ತಿಗೆ ಆಗ್ಲಿ, ಆ ತರ ಇಲ್ಲ. ಆದಷ್ಟು ಅನಗತ್ಯ ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣವಿರಬೇಕು. ಇಂದು ನಿಮಗೆ ಕುಟುಂಬದಲ್ಲಿ ಒಳ್ಳೆಯ ನೆಮ್ಮದಿ ವಾತಾವರಣವಿರುತ್ತದೆ. ಇನ್ನು ಜೀವನ ಸಂಗಾತಿಯಿಂದ ನಿಮಗೆ ಒಳ್ಳೆಯ ಸಹಕಾರ, ಉತ್ತಮ ಸಹಾಯ ಕೂಡ ಇಂದು ದೊರೆಯಲಿದೆ. ಇನ್ನು ಪ್ರೀತಿ ಪಾತ್ರರೊಂದಿಗೆ ಇವತ್ತಿನ ದಿವಸ ಸಮಯ ಕಳೆಯಲು ನಿಮಗೆ ಒಳ್ಳೆಯ ಸಮಯ. ನಿಮ್ಮಲ್ಲಿ ಯಾರಾದರೂ ಮನೆಯಲ್ಲಿರುವುದು, ನಿಮ್ಮ ಮಕ್ಕಳಲ್ಲಿರುವುದು, ಯಾರಾದರೂ ಹಿರಿಯರ ಹತ್ರ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಇವತ್ತಿನ ದಿವಸ ನೀವು ಸಮಯ ಕಳೆಯಲು ಇಂದು ಒಳ್ಳೆಯ ದಿನ. ಇನ್ನು ಇವತ್ತಿನ ಕೆಲಸದಲ್ಲಿ ಸ್ವಲ್ಪ ನಿಮಗೆ ದೈಹಿಕವಾಗಿ ಸ್ವಲ್ಪ ಆಯಾಸ ಎನಿಸಬಹುದು, ಆದರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನೀವು ಇಂದಿನ ದಿವಸ ಎದುರಿಸುತ್ತೀರಿ. ಆದ್ದರಿಂದ ಏನ್ ಮಾಡ್ಬೇಕಂದ್ರೆ ಆಹಾರದಲ್ಲಿ ಸ್ವಲ್ಪ ಗಮನವಿರಬೇಕು. ನಿಮಗೆ ಹೊರಗಿನ ಆಹಾರವನ್ನು ತ್ಯಜಿಸುವುದು ಅತ್ಯಂತ ಉತ್ತಮ. ಇಂದು ನೀವು ಗುರು ಸ್ತೋತ್ರ ಅಥವಾ ದತ್ತಾತ್ರೇಯ ಸ್ತೋತ್ರವನ್ನ ಪಠಿಸುವುದು ಅಥವಾ ಕೇಳುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ಅಡೆತಡೆಗಳನ್ನ ನಿವಾರಿಸುತ್ತದೆ. ಇನ್ನು ಅದೃಷ್ಟದ ಬಣ್ಣ ಹಸಿರು ಮತ್ತು ಬಿಳಿ ಬಣ್ಣ. ಅದೃಷ್ಟದ ಸಂಖ್ಯೆ 6. ಮಿಥುನ ರಾಶಿಯವರಿಗೆ ಇಂದಿನ ದಿನ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ಸೂಚನೆಗಳು ಇಂದಿನ ದಿವಸ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಹೆಚ್ಚಾಗಿದೆ. ಇಂದಿನ ದಿನ ಅತ್ಯಂತ ಪ್ರಗತಿಪರವಾದ ಮತ್ತು ಫಲಪ್ರದವಾದಂತಹ ಸಾಮಾನ್ಯವಾದಂತಹ ದಿನವಾಗಿದೆ ಇಂದಿನ ದಿವಸ. ಇನ್ನು ಕೆಲಸದ ಸ್ಥಳದಲ್ಲಿ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ನಿಮ್ಮ ಕಾರ್ಯದಕ್ಷತೆಯಿಂದಾಗಿ ನಿಮ್ಮ ಸಹೋದ್ಯೋಗಿಗಳಿಗೆ ಮತ್ತು ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವನ್ನ ಇವತ್ತಿನ ದಿವಸ ನೀವು ವಹಿಸಬೇಕಾಗುತ್ತೆ. ಇನ್ನು ನಿರುದ್ಯೋಗಗಳು ಯಾರಾದರೂ ಇದ್ರೆ ಹೊಸ ಉದ್ಯೋಗ ಅವಕಾಶಗಳು ನಿಮ್ಮನ್ನ ಇವತ್ತಿನ ದಿವಸ ಹುಡುಕಿಕೊಂಡು ಬರುವಂತಹ ಸನ್ನಿವೇಶಗಳನ್ನ ಇವತ್ತು ನೀವು ನೋಡ್ತೀರಾ. ಇನ್ನು ಹಣಕಾಸಿನ ವಿಚಾರದಲ್ಲಿ ನೀವು ಕೆಲವು ದಿನಗಳಿಂದ ಅನಾನುಕೂಲವಾಗಿರುವುದು, ಆದಾಯದ ಮೂಲಗಳು ಹೆಚ್ಚಾಗಿರಬಹುದು ಮತ್ತು ಉಳಿತಾಯದ ಕಡೆಗೆ ನೀವು ಸ್ವಲ್ಪ ಗಮನವನ್ನು ಹರಿಸುವುದು ಒಳ್ಳೆಯ ಉತ್ತಮ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವಂತಹ ಅವಕಾಶ ಕೂಡ ಇವತ್ತಿನ ದಿವಸ ನೀವು ಕಾಣ್ತೀರಾ. ಜೀವನ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯಲು ಇವತ್ತಿನ ದಿವಸ ಹೇಳಿ ಮಾಡಿಸಿರುವಂತಹ ದಿವಸ. ನಿಮ್ಮ ಹೊಂದಾಣಿಕೆ ಸ್ವಭಾವದಿಂದಾಗಿ ಸಂಬಂಧದಲ್ಲಿ ಮಧುರತೆ ಹೆಚ್ಚಾಗುವಂತಹ ಸನ್ನಿವೇಶಗಳನ್ನ ಇವತ್ತು ನೋಡ್ತೀರಾ. ಇನ್ನು ಅವಿವಾಹಿತರಿಗೆ ಮದುವೆ ಆಗುವಂತಹ ಅಂದ್ರೆ ಕಂಕಣ ಭಾಗ್ಯ ನಿಮಗೆ ಕೂಡಿ ಬರುವಂತಹ ಸನ್ನಿವೇಶಗಳು, ಅದರ ಬಗ್ಗೆ ಮಾತುಕತೆಗಳು ನಡೆಯುವಂತಹ ಸನ್ನಿವೇಶಗಳನ್ನ ಇಂದಿನ ದಿವಸ ನೀವು ನೋಡಬೇಕಾಗುತ್ತೆ. ಇನ್ನು ಆರೋಗ್ಯ ಇವತ್ತಿನ ದಿವಸ ನಿಮ್ಮದು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಮನಸ್ಸಿಗೆ ನೆಮ್ಮದಿಯಿಂದ ದೈಹಿಕವಾಗಿಯೂ ಉತ್ಸಾಹದಿಂದ ಇರುತ್ತೀರಿ. ಆದಷ್ಟು ಪೌಷ್ಟಿಕ ಆಹಾರವನ್ನು ತಗೋಬೇಕು. ಸರಿಯಾದ ನಿದ್ರೆಯನ್ನ ಕೂಡ ಮಾಡಬೇಕಾಗುತ್ತೆ ಇಂದಿನ ದಿವಸ ನೀವು. ಇಂದು ಯಾವುದಾದ್ರೂ ಹೊಸ ಕೆಲಸವನ್ನು ಆರಂಭಿಸುವ ಮೊದಲು ಅಥವಾ ಹೂಡಿಕೆ ಮಾಡುವ ಮೊದಲು ಶುಭ ದಿನವಾಗಿದೆ, ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಇನ್ನು ಅದೃಷ್ಟದ ಸಂಖ್ಯೆ 5 ಮತ್ತು 9. ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ ಬಣ್ಣ. ಕಟಕ ರಾಶಿಯವರಿಗೆ ಈ ದಿನ ಕೆಲವು ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಬೇಕು ಇವತ್ತಿನ ದಿವಸ. ಇನ್ನು ಕೆಲವು ಕಡೆ ಲಾಭದಾಯಕ ಬದಲಾವಣೆಗಳನ್ನ ಕಾಣುವಂತಹ ದಿನ ಇವತ್ತಿನ ದಿವಸ. ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸ್ವಲ್ಪ ಆದ್ದರಿಂದ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕು ನಿಮಗೆ. ವಿನಾಕಾರಣ ವಾದ ವಿವಾದಗಳನ್ನ
ಮಾಡಬಹುದಾಗ್ಲಿ ಅಥವಾ ಮಾಡೋಕೆ ಹೋಗಬಹುದೇ ತಪ್ಪಿದೆ ಇವತ್ತಿನ ದಿವಸ. ಇನ್ನು ವ್ಯಾಪಾರಸ್ಥರಿಗೆ ಮಧ್ಯಮ ಲಾಭವಿರುತ್ತದೆ ಇವತ್ತಿನ ದಿವಸ. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಆದಾಯ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಪತ್ರಗಳನ್ನ ಸರಿಯಾಗಿ ಗಮನಿಸಬೇಕು. ಮೋಸ ಮಾಡುವಂತಹ ಸಂದರ್ಭಗಳು ಇಂದಿನ ದಿವಸ ನೀವು ನೋಡ್ತೀರಾ. ಆದ್ದರಿಂದ ಯಾವುದೇ ಕೆಲಸಕ್ಕೆ ಒಪ್ಪಂದವನ್ನ ಮಾಡುವುದು ಮುನ್ನ ಪತ್ರಗಳನ್ನ ಸರಿಯಾಗಿ ಗಮನಿಸಿ ಮಾಡುವುದರಿಂದ ನಿಮಗೆ ಬಹಳ ವ್ಯವಹಾರದಲ್ಲಿ ಒಳಿತಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣವಾದಂತಹ ದಿನ ಆಗಿರುತ್ತೆ. ಅನಗತ್ಯ ಖರ್ಚುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಯಾಕಂದ್ರೆ ಹೆಚ್ಚಾಗುವಂತಹ ಸಂದರ್ಭ ಇದೆ ಇವತ್ತಿನ ದಿವಸ. ಬಜೆಟ್ ಬಗ್ಗೆ ಸ್ವಲ್ಪ ಗಮನವಿರಲಿ. ಕುಟುಂಬದ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವಂತಹ ಸಂಭವ ಇದೆ. ಆದಷ್ಟು ಖರ್ಚನ್ನ ಹತೋಟಿಯಲ್ಲಿ ಇಟ್ಕೊಂಡು ನೀವು ಖರ್ಚು ಮಾಡಬೇಕಾಗುತ್ತೆ ಇವತ್ತಿನ ದಿವಸ. ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ಧೈರ್ಯವನ್ನ ನೀಡುತ್ತದೆ. ಸಂಗಾತಿಯೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಬೇಕು. ಇದು ನಿಮ್ಮ ಸಂಬಂಧವನ್ನ ಗಟ್ಟಿಗೊಳಿಸುತ್ತದೆ. ಮಕ್ಕಳ ಕಡೆಯಿಂದ ಶುಭ ಸುದ್ದಿಯನ್ನ ನಿರೀಕ್ಷಿಸುವಂತಹ ದಿನ ಇವತ್ತಿನ ದಿವಸ. ಮಾನಸಿಕ ಒತ್ತಡ ಅಥವಾ ತಲೆನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು ನಿಮಗೆ. ಸರಿಯಾದ ಸಮಯಕ್ಕೆ ಆಹಾರವನ್ನು ತಗೊಳ್ಳಿ. ವಿಶ್ರಾಂತಿಯನ್ನು ಪಡೆಯುವುದು ನಿಮಗೆ ಬಹಳ ಉತ್ತಮ ಇವತ್ತಿನ ಆರೋಗ್ಯದ ಸಲಹೆ ನೋಡೋದಾದರೆ. ಇನ್ನು ಅದೃಷ್ಟದ ಬಣ್ಣ ಬಂದು ನಿಮಗೆ ಬಿಳಿ ಮತ್ತು ಕೆನೆ ಬಣ್ಣ ಅಂತ ಹೇಳ್ಬೋದು. ಅದೃಷ್ಟದ ಸಂಖ್ಯೆ 2 ಮತ್ತು 7. ಪರಿಹಾರವಾಗಿ ಏನ್ ಮಾಡಬೇಕಪ್ಪ ಅಂದ್ರೆ ಇವತ್ತಿನ ದಿವಸ ಗುರುವಾರವಾಗಿರುವುದರಿಂದ ಗುರು ರಾಘವೇಂದ್ರ ಸ್ವಾಮಿ ಅಥವಾ ದತ್ತಾತ್ರೇಯ ಪ್ರಾರ್ಥನೆಯನ್ನ ಮಾಡುವುದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಆದರೆ ತಾಳ್ಮೆಯಿಂದ ಕೆಲಸ ಮಾಡಿದರೆ ಯಶಸ್ಸಂತೂ ನಿಮ್ಮದಾಗುವಂತಹ ಸಾಧ್ಯತೆ 100ಕ್ಕೆ 100 ಇದೆ ಇವತ್ತಿನ ದಿವಸ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆದರೆ ಕೆಲವು ಸಣ್ಣ ಪುಟ್ಟ ಅಡೆತಡೆಗಳು ಕೂಡ ನಿಮಗೆ ಇವತ್ತು ಕಾಡ್ತವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವಂಥದ್ದು. ಮೇಲಾಧಿಕಾರಿಗಳೊಂದಿಗೆ ಸೌಹಾರ್ದತೆಯಿಂದಿರಿ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದಂತಹ ಸನ್ನಿವೇಶಗಳನ್ನು ಇವತ್ತು ನೋಡ್ತೀರಾ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಉತ್ತಮ. ಹೂಡಿಕೆ ಮಾಡುವ ಮುನ್ನ ಅನುಭವಿಸ್ತರ ಸಲಹೆಯನ್ನು ಪಡೆದುಕೊಳ್ಳಿ. ನಿಮಗೆ ಹೇಗೆ ಪೋಸ್ಟ್ ಆಗಿ ಮಾಡೋದು ಉಪಯೋಗಿಲ್ಲ. ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕಳೆಯುತ್ತೀರಾ. ಸಂಗಾತಿಯ ಬೆಂಬಲ ನಿಮಗೆ ಧೈರ್ಯವನ್ನ ನೀಡುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಸ್ವಲ್ಪ ಚರ್ಚೆ ನಡೆಯಬಹುದು ಇವತ್ತಿನ ದಿವಸ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವಿರಲಿ. ಮುಖ್ಯವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಆಹಾರ ಕ್ರಮದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಬೇಕು. ಅದೃಷ್ಟದ ಬಣ್ಣ ಕೆಂಪು ಮತ್ತು ಕಿತ್ತಳೆ ಬಣ್ಣ. ಅದೃಷ್ಟದ ಸಂಖ್ಯೆ 1 ಮತ್ತು 9. ಒಂದು ಪರಿಹಾರವಾಗಿ ಏನ್ ಮಾಡ್ಬೇಕಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಸೂರ್ಯದೇವನಿಗೆ ನಮಸ್ಕಾರವನ್ನ ಮಾಡಬೇಕು ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ನಿಮಗೆ ಅತ್ಯಂತ ಶುಭದಾಯಕ ದಿನವಾಗಿರುತ್ತೆ ಇಂದಿನ ದಿವಸ. ಆದಷ್ಟು ಕೆಂಪು ಮತ್ತು ಕಿತ್ತಳೆ ಬಣ್ಣ ಇದನ್ನು ಉಪಯೋಗಿಸಿ ಮತ್ತು ಅದೃಷ್ಟದ ಸಂಖ್ಯೆ ಆದಂತಹ 1 ಮತ್ತು 9 ಇಂದಿನ ದಿವಸ ನೀವು ಬಳಕೆ ಮಾಡಿದ್ದಲ್ಲಿ ನಿಮಗೆ ಅತ್ಯಂತ ಶುಭ ದಿನ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನಿಮಗೆ ಶ್ರೀರಕ್ಷೆಯನ್ನ ತಂದುಕೊಡುವಂತಹ ದಿನ ಇವತ್ತು. ನಿಮಗೆ ತಾಳ್ಮೆ ಇರಬೇಕು ಮತ್ತು ಬುದ್ಧಿವಂತಿಕೆಯನ್ನ ನೀವು ಉಪಯೋಗಿಸೋದಾದರೆ ಇವತ್ತಿನ ದಿವಸ ನಿಮಗೆ ಶ್ರೀರಕ್ಷೆಯಾಗಲಿದೆ. ತಾಳ್ಮೆ ಮತ್ತು ಬುದ್ಧಿವಂತಿಕೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಿರಬಹುದು. ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಒಳ್ಳೆಯ ಎಚ್ಚರಿಕೆಯಿಂದ ಮಾತನಾಡಬೇಕು ನೀವು. ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭವಿರುತ್ತದೆ. ಆದರೆ ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಬಹಳ ಉತ್ತಮ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣ ದಿನವಾಗಿರುತ್ತದೆ. ಅನಗತ್ಯ ಖರ್ಚುಗಳನ್ನ ಕಡಿವಾಣ ಹಾಕುವುದು ಉತ್ತಮ. ಹಳೆಯ ಬಾಕಿ ಉಳಿದಿರುವಂತಹ ಹಣ ಮರಳಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ಎಚ್ಚರಿಕೆಯಿಂದ ಇರುವುದು ಒಳಿತು. ಇನ್ನು ಕುಟುಂಬದಲ್ಲಿ ಶಾಂತಿ ನೆಲೆಸಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳೇನಾದರೂ ಇದ್ರೆ ಅವು ಸಂಜೆಯ ವೇಳೆಗೆ ಬಗೆಹರಿಯುವಂತಹ ಸಂದರ್ಭವನ್ನು ಇವತ್ತಿನ ದಿವಸ ನೋಡ್ತೀರಾ. ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಉತ್ತಮ ಸಮಯ. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಇವತ್ತು ಕಾಡಬಹುದು ಅಥವಾ ಸಣ್ಣ ಪುಟ್ಟ ತಲೆನೋವಿನಂತಹ ಸಮಸ್ಯೆಗಳು ಕೂಡ ನಿಮಗೆ ಕಾಣಿಸಿಕೊಳ್ಳಬಹುದಂತಹ ಸಂದರ್ಭಗಳು ಇದೆ. ಆಹಾರ ಕ್ರಮದ ಬಗ್ಗೆ ಸ್ವಲ್ಪ ಜಾಗೃತಿ ಇರಲಿ ಮತ್ತು ಸಾಕಷ್ಟು ನೀರನ್ನು ಕುಡಿಬೇಕು. ಮಾನಸಿಕ ಶಾಂತಿಗಾಗಿ ಯೋಗವನ್ನು ಮಾಡುವುದು. ಪ್ರತಿದಿನ ಯೋಗವನ್ನ ನೀವು ರೂಢಿಸಿಕೊಂಡಲ್ಲಿ ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಚೇತರಿಕೆಯನ್ನು ನೀವು ನೋಡ್ತೀರಾ. ಧ್ಯಾನವನ್ನ ಮಾಡಬೇಕು. ಗುರುವಿನ ಧ್ಯಾನವನ್ನ ನಿರಂತರವಾಗಿ ಒಂದು ದಿವಸನೂ ಬಿಡದೆ ಹಾಗೆ ನಿರಂತರವಾಗಿ ಧ್ಯಾನ ಮಾಡುವುದರಿಂದ ನಿಮಗೆ ಅತ್ಯಂತ ಒಳ್ಳೆಯ ಶುಭ ದಿನಗಳನ್ನು ನೋಡ್ತೀರಾ. ಇನ್ನು ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಅದೃಷ್ಟದ ಸಂಖ್ಯೆ 5. ಇಂದು ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಓಂ ನಮ ನಾರಾಯಣಾಯ ನಮಃ ಮಂತ್ರವನ್ನ ಜಪಿಸುವುದರಿಂದ ನಿಮಗೆ ಶುಭವಾಗಲಿದೆ. ತುಲಾರಾಶಿ. ತುಲಾರಾಶಿಯವರು ಇಂದಿನ ದಿವಸ ಹೇಳಬೇಕಾದ್ರೆ ಕೆಲವು ವಿಷಯಗಳಲ್ಲಿ ನೀವು ಜಾಗರೂಕತೆಯನ್ನ ವಹಿಸುವುದಂತರೂ ಒಳಿತು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತಹ ಸನ್ನಿವೇಶಗಳ ಇವತ್ತಿನ ದಿವಸ. ನಿಮ್ಮ ಕೆಲಸದ ಮೇಲೆ ಗಮನವಿಡಿ ಮತ್ತು ಅನಗತ್ಯ ಚರ್ಚೆಯಿಂದ ಸ್ವಲ್ಪ ದೂರ ಇರಬೇಕು. ನಿಮಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಮಾತ್ರ ಮಾತನಾಡಬೇಕು. ನಿಮಗೆ ಸಂಬಂಧ ಇಲ್ಲದಂತಹ ಚರ್ಚೆಗಳಿಗೆ ನೀವು ಹೋಗದೆ ಬೇಡ ಇವತ್ತಿನ ದಿವಸ. ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ. ಹೊಸ ಹೂಡಿಕೆ ಮಾಡುವ ಮೊದಲು ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಉತ್ತಮ. ನನಗೆ ಗೊತ್ತಿದೆ ಮಾಡ್ತೀನಿ ಯಾರಾದರೂ ಅನುಭವಸ್ಥರ ಇರುವಂತಹ ಸಲಹೆಯನ್ನೇ ಪಡೆದುಕೊಂಡು ನೀವು ಹೂಡಿಕೆಯನ್ನು ಮಾಡಿಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣ ದಿನ. ಹಳೆಯ ಸಾಲಗಳನ್ನ ಮರುಪಾವತಿಗೆ ಸಾಧ್ಯತೆ ಅಂತೂ ಇದ್ದೇ ಇದೆ. ಆದರೆ ಐಷಾರಾಮಿ ವಸ್ತುಗಳಿಂದ ಅತಿಯಾದ ಖರ್ಚು ಮಾಡುವುದನ್ನ ನಿಯಂತ್ರಿಸಬೇಕಾಗುತ್ತೆ ಇವತ್ತಿನ ದಿವಸ. ಕುಟುಂಬದಲ್ಲಿ ಶಾಂತಿ ಅಂತೂ 100% ಇವತ್ತು ಇರುತ್ತೆ ನಿಮಗೆ. ಅದು ಸಂಗಾತಿಯೊಂದಿಗೆ ಸಮಯ ಕೊಡುವ ಅವಕಾಶ ಕೂಡ ಇವತ್ತಿನ ದಿವಸ ಸಿಗಲಿದೆ. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳಲ್ಲಿ ಪ್ರಗತಿ ಕಂಡು ಬರುವಂತಹ ಸನ್ನಿವೇಶಗಳು. ಮಾನಸಿಕ ಒತ್ತಡದಿಂದ ಸ್ವಲ್ಪ ತಲೆನೋವು ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ದೈಹಿಕವಾಗಿ ಸದೃಢರಾಗಿರಲಿ. ಯೋಗ ಅಥವಾ ಧ್ಯಾನದ ಮೊರೆಯನ್ನ ಹೋಗಬೇಕು.
ಇಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಅಥವಾ ದಾನ ಮಾಡುವುದರಿಂದ ನಿಮಗೆ ಶುಭವನ್ನು ತರಲಿದೆ ಇವತ್ತಿನ ದಿವಸ. ನಿಮಗೆ ಅದೃಷ್ಟದ ಸಂಖ್ಯೆ 6. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಇಂದು ಕೆಲವು ವಿಷಯಗಳಲ್ಲಿ ಜಾಗರೂಕತೆಯಾಗಿರುವುದಂತೂ ಒಳಿತು ಮತ್ತು ಕೆಲವು ವಿಷಯಗಳಲ್ಲಿ ತಾಳ್ಮೆಯನ್ನು ವಹಿಸುವುದು ಬಹಳ ಮುಖ್ಯ. ತಾಳಿದವನು ಬಾಳಿಯಾನು ಎನ್ನುವ ವಿಷಯದಂತೆ ನೀವು ತಾಳ್ಮೆಯನ್ನು ವಹಿಸಿ. ನಿಮ್ಮ ಕೆಲಸದ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು 100% ಉಂಟಾಗುವಂತಹ ಸಾಧ್ಯತೆ ಇವತ್ತಿದೆ. ಆದ್ದರಿಂದ ವಾದ ವಿವಾದಗಳಿಂದ ದೂರವಿರುವುದಂತೂ ನೀವು ಕಲಿತುಕೊಳ್ಳಬೇಕು ಇಂದಿನ ದಿವಸ. ವ್ಯಾಪಾರಸ್ಥರಿಗೆ ಮಧ್ಯಮ ಲಾಭ. ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನು ಪಡೆದುಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಇಂದು ಸಾಮಾನ್ಯ ದಿನ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಬೇಕಾದ್ರೆ ಇವತ್ತಿನ ದಿವಸ ಒಳ್ಳೆಯ ದಿನ ಅಲ್ಲ, ಆದರೆ ಯೋಜನೆಯನ್ನು ರೂಪಿಸಬೇಕು. ಮುಂದೊಂದು ದಿವಸ ಇದೇ ಟೈಮ್ಗೆ ನಾನು ಸರಿಯಾದ ಸಮಯಕ್ಕೆ ಸಾಲವನ್ನು ತೀರಿಸ್ತೀನಿ ಎನ್ನುವಂಥ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡರೆ ಮಾತ್ರ ಅದು ಸಾಧ್ಯ. ಇನ್ನು ಕುಟುಂಬದಲ್ಲಿ ಶಾಂತಿ, ಸಂಗಾತಿಯೊಂದಿಗೆ ಸಮಯ ಕಳೆಯಲು ಅವಕಾಶ ಕೂಡ ಸಿಗಲಿದೆ ಇವತ್ತಿನ ದಿವಸ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷದಾಯಕ ದಿನವನ್ನ ಇಂದಿನ ದಿವಸ ನೀವು ನೋಡ್ತೀರಾ. ಇನ್ನು ವಿವಾಹ ಸಂಬಂಧಿತ ಮಾತುಕತೆಗಳಲ್ಲಿ ಸ್ವಲ್ಪ ವಿಳಂಬವಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಟೈಮ್ ತಗೊಳ್ಳಿ. ಒಂದು ವಾರ ಆಗಿರ್ಬೋದು, ಒಂದು 8 ದಿವಸ ಆಗಿರ್ಬೋದು, ಈ ತರ ಟೈಮ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಮುಂದಿನ ಕಾರ್ಯಗಳನ್ನು ನೋಡುವಂತಲ್ಲಿ ನೀವು ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಸ್ವಲ್ಪ ಹೊಟ್ಟೆಯ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಡಬಹುದು ನಿಮಗೆ. ಇನ್ನು ಮಾನಸಿಕ ಒತ್ತಡ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಆದ್ಯತೆಯನ್ನು ನೀಡಬೇಕು. ನೀವು ಪ್ರಾಣಾಯಾಮವನ್ನ ಮಾಡಬೇಕು ಮತ್ತು ಧ್ಯಾನವನ್ನ, ಗುರುವಿನ ಧ್ಯಾನದಲ್ಲಿ ಮಗ್ನರಾಗುವುದು ಬಹಳ ಉತ್ತಮ. ಇನ್ನು ಶುಭ ಸಂಖ್ಯೆ ಬಂದು 9 ಮತ್ತು 1. ಶುಭ ಬಣ್ಣ ಕೆಂಪು ಮತ್ತು ಹಳದಿ ಬಣ್ಣ. ಪರಿಹಾರವಾಗಿ ಏನ್ ಮಾಡ್ಕೋಬೇಕು ಅಂದ್ರೆ ಸಣ್ಣ ಪರಿಹಾರಗಳು, ನಮ್ಮ ದೊಡ್ಡ ಪರಿಹಾರಗಳೇನಿಲ್ಲ. ಇಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನ ಮಾಡಿ ಅಥವಾ ಓಂ ಶರವಣಾಭವ ಮಂತ್ರವನ್ನ ಜಪಿಸುವುದರಿಂದ ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಶಾಂತಿ ಸಿಗುತ್ತದೆ. ಧನುರ್ರಾಶಿ. ಧನುರ್ರಾಶಿಯವರು ಈ ದಿನ ರಾಶಾಧಿಪತಿಯಾದಂತಹ ಗುರು ಮತ್ತು ಗ್ರಹಗತಿಗಳ ಪ್ರಭಾವದಿಂದಾಗಿ ಇಂದು ನೀವು ಕೆಲವು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಬಾಕಿ ಉಳಿದಿರುವಂತಹ ಕೆಲಸಗಳನ್ನ ಯಶಸ್ವಿಯಾಗಿ ಪೂರೈಸಬೇಕಾದ್ರೆ ಇವತ್ತಿನ ದಿವಸ ನಿಮಗೆ ಉತ್ತಮವಾದಂತಹ ದಿನ. ಮತ್ತು ಉದ್ಯೋಗ ಬದಲಾವಣೆ ಏನಾದರೂ ಮಾಡಬೇಕಾದ್ರೆ ಪ್ರಯತ್ನ ಪಡುವಂತಹವರಿಗೂ ಕೂಡ ಉತ್ತಮ ಅವಕಾಶಗಳು ಇವತ್ತು ಸಿಗಬಹುದು ನಿಮಗೆ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದತೆಯುತವಾಗಿ ವರ್ತಿಸುವುದಂತೂ ನಿಮಗೆ ಉತ್ತಮ. ಆರ್ಥಿಕವಾಗಿ ಇದು ಉತ್ತಮ ದಿನ. ಹಣದ ಹರಿವು ಸರಳವಾಗಿರುತ್ತೆ, ಆದರೆ ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕು. ಅನಗತ್ಯ ಖರ್ಚುಗಳನ್ನ ಮಾಡುವುದರಿಂದ ಕಡಿವಾಣವನ್ನು ಹಾಕುವುದಂತೂ ನಿಮಗೆ ಒಳ್ಳೆಯ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಿರಿ. ತಂದೆ ತಾಯಿಯೊಂದಿಗೆ, ಸಂಗಾತಿಯೊಂದಿಗೆ ಒಳ್ಳೆಯ ಸಮಯನ್ನ ಕಾಪಾಡ್ಕೋಬೇಕು ನೀವು ಇವತ್ತಿನ ದಿವಸ. ಪ್ರೀತಿ ಪಾತ್ರರ ಬೆಂಬಲ ನಿಮಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಆರೋಗ್ಯವು ಒಳ್ಳೆಯದಾಗಿದೆ. ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ಆದ್ದರಿಂದ ಆಹಾರದ ಬಗ್ಗೆ ಕಾಳಜಿ ಇರಲಿ. ಬೇಕಾಬಿಟ್ಟಿ ಹೊರಗಡೆ ಸಿಗುವಂತಹ ಆಹಾರಗಳನ್ನ ತೆಗೆದುಕೊಳ್ಳುವುದರಿಂದ ನಿಮ್ಮ ಆರೋಗ್ಯ ಮತ್ತಷ್ಟು ಕೆಡುವಂತಹ ಸಂದರ್ಭಗಳನ್ನ ಇವತ್ತು ನೋಡ್ತೀರಾ. ಮತ್ತು ಯೋಗ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಅಂತೂ 100% ಸಿಗುತ್ತೆ. ಅದೃಷ್ಟದ ಸಂಖ್ಯೆ 3 ಮತ್ತು 9. ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಇನ್ನು ಪರಿಹಾರವಾಗಿ ನಿಮ್ಮ ಮನೋಬಲ ಹೆಚ್ಚಿಸಿಕೊಳ್ಳಲು ಮತ್ತು ದಿನವನ್ನ ಮಂಗಳಮಯವಾಗಿ ಇಡಲು ಸ್ವಲ್ಪ ಶ್ರೀ ದಕ್ಷಿಣಾಮೂರ್ತಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಇದು ತುಂಬಾ ಒಳ್ಳೆಯದಾಗುತ್ತೆ. ಹಳದಿ ಬಣ್ಣದ ಹೂಗಳನ್ನ ದೇವಸ್ಥಾನಕ್ಕೆ ಅರ್ಪಿಸುವುದರಿಂದ ಕೂಡ ನಿಮಗೆ ಒಳ್ಳೆಯ ಶುಭ ಸಂದೇಶಗಳನ್ನ ಇಂದಿನ ದಿವಸ ನೀವು ನೋಡ್ತೀರಾ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಏನಪ್ಪಾ ಅಂದ್ರೆ ತಾಳ್ಮೆ ಮತ್ತು ಶಿಸ್ತು, ಡಿಸಿಪ್ಲಿನ್ ಬಹಳ ಮುಖ್ಯವಾಗಿ ಇಂದಿನ ದಿವಸ ನಿಮಗೆ ಒಳ್ಳೆಯ ಕೆಲಸಕ್ಕೆ ಬರುತ್ತೆ. ಡಿಸಿಪ್ಲಿನ್ ಆಗಿರ್ಬೇಕು ಮತ್ತು ಪೇಷನ್ಸ್ ಇರಬೇಕು ನಿಮಗೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಿರ್ಬೋದು. ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಒಳ್ಳೆಯ ಎಚ್ಚರಿಕೆಯಿಂದ ಮಾತನಾಡಿ. ಬೇಕಾಬಿಟ್ಟಿ ಮಾತಾಡಿ ಡ್ಯಾಮೇಜ್ ಮಾಡ್ಕೋಬೇಡಿ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರುವಂತಹ ಸನ್ನಿವೇಶ ಇದೆ ಇವತ್ತು. ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳು ಎದುರಾಗುವಂತಹ ಸನ್ನಿವೇಶಗಳು ಇವೆ. ಹಳೆಯ ಸಾಲಗಳನ್ನ ತೀರಿಸಲು ಇವತ್ತಿನ ದಿವಸ ಉತ್ತಮ ಸಮಯ. ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದರೆ ಸಂಜೆಯ ಹೊತ್ತಿಗೆ ಎಲ್ಲವೂ ಸರಿಯಾಗುವಂತಹ ಸಾಧ್ಯತೆ ಇದೆ. ಸಂಗಾತಿಯ ಬೆಂಬಲ ನಿಮಗೆ ಆತ್ಮವಿಶ್ವಾಸವನ್ನ ನೀಡುತ್ತದೆ. ಇನ್ನು ಮಾನಸಿಕ ಒತ್ತಡದಿಂದಾಗಿ ಸ್ವಲ್ಪ ತಲೆನೋವು ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದಾದಂತಹ ಸಂದರ್ಭಗಳನ್ನು ನೋಡ್ತೀರಾ. ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಿರಿ. ಇಂದು ಯಾವುದೇ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆಯನ್ನ ಪಡೆಯಿರಿ. ಆತುರದಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದರಿಂದ ನಿಮಗೆ ತುಂಬಾ ನಷ್ಟವಾಗುವಂತಹ ಸಾಧ್ಯತೆ ಇದೆ. ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮನೆಯಲ್ಲಿ ಹಿರಿಯರ ಮಾತುಗಳನ್ನ, ಸಲಹೆಯನ್ನ ಕೇಳಿ ಮುಂದಿನ ಕಾರ್ಯಗಳನ್ನು ನಡೆದರೆ ನಿಮಗೆ ಅತ್ಯಂತ ಶುಭ. ಅದೃಷ್ಟದ ಸಂಖ್ಯೆ 8 ಮತ್ತು 4. ಅದೃಷ್ಟದ ಬಣ್ಣ ನೀಲಿ ಬಣ್ಣ. ಇಂದು ನೀವು ಶ್ರೀ ಶನೈಶ್ವರ ಅಷ್ಟೋತ್ತರವನ್ನ ಪಠಿಸಿ ಅಥವಾ ಹತ್ತಿರದ ದೇವಸ್ಥಾನದಲ್ಲಿ ದೀಪ ಹಚ್ಚುವುದರಿಂದ ನಿಮ್ಮ ಕೆಲಸಗಳಲ್ಲಿ ಬರುವಂತಹ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತವೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದಿನ ದಿನ ಶನಿಯ ಪ್ರಭಾವದಿಂದಾಗಿ ಕೆಲವು ಕೆಲಸಗಳಲ್ಲಿ ಲೇಟ್ ಆಗಬಹುದು ನಿಮಗೆ. ಆದರೆ ನೀವು ಆತ್ಮವಿಶ್ವಾಸ ಕಳ್ಕೋಬಾರ್ದು. ಯಾವುದೇ ರೀತಿಯಾದಂತಹ ಆತ್ಮವಿಶ್ವಾಸವನ್ನ ನೀವು ಕಳೆದುಕೊಳ್ಳಬಾರ್ದು. ಯಾಕಂದ್ರೆ ಗುರಿಯತ್ತ ಮುನ್ನಡೆಸುವತ್ತ ನೀವು ನೋಡ್ಬೇಕಷ್ಟೇ. ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಿರಬಹುದು ನಿಮಗೆ. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಬೇಕು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲು ಸ್ವಲ್ಪ ಸಮಯ ಕಾಯಬೇಕಾಗುತ್ತೆ. ನೀವು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳು ಎದುರಾಗಬಹುದು. ಹೂಡಿಕೆ ಮಾಡುವ ಮುನ್ನ ಹಿರಿಯರ ಸಲಹೆಯನ್ನ ಪಡೆದುಕೊಳ್ಳುವುದು ಉತ್ತಮ.
ಇನ್ನು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವಿರಿ. ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ನಿಮಗೆ ದೊರೆಯುವಂತ ದಿನ ಇವತ್ತಿನ ದಿವಸ. ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಇನ್ನು ಮಾನಸಿಕವಾಗಿ ಅಥವಾ ಮಾನಸಿಕ ಒತ್ತಡದಿಂದಾಗಿ ತಲೆನೋವು ಅಥವಾ ಸುಸ್ತು ಕಾಣಿಸಿಕೊಳ್ಳಬಹುದು ಇವತ್ತಿನ ದಿವಸ. ಆದಷ್ಟು ನಿಮಗೆ ಹೇಳೋದು ಪ್ರಾಣಾಯಾಮವನ್ನ ಮಾಡಬೇಕು ಮತ್ತು ಧ್ಯಾನದ ಕಡೆಗೆ ಆದ್ಯತೆಯನ್ನ ನೀಡಬೇಕು. ಹಳೆಯ ಕಾಯಿಲೆಗಳ ಬಗ್ಗೆ ನಿರ್ಲಕ್ಷ್ಯ ಬೇಡ. ಹಳೆಯದೇನಾದ್ರೂ ಆಯ್ತು ಪ್ರಾಬ್ಲಮ್ ಇತ್ತು ಅಂದ್ರೆ ಅದು ನಿರ್ಲಕ್ಷ್ಯನ ಮಾಡ್ಕೋಬೇಡಿ. ಆದಷ್ಟು ಬೇಗ ಹೋಗಿ ಆಸ್ಪತ್ರೆಯಲ್ಲಿ ವೈದ್ಯರ ಸಲಹೆಯನ್ನ ಪಡೆಯುವುದು ಉತ್ತಮ. ಇನ್ನು ಅದೃಷ್ಟದ ಬಣ್ಣ ನೀಲಿ ಬಣ್ಣ, ಅದೃಷ್ಟದ ಸಂಖ್ಯೆ 8. ಇಂದು ಹತ್ತಿರದ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚುವುದು ಅಥವಾ ಬಡವರಿಗೆ ಅನ್ನದವನ್ನ ದಾನ ಮಾಡುವುದರಿಂದ ನಿಮಗೆ ಶುಭ ತರಲಿದೆ. ಮೀನರಾಶಿಯವರು ಇಂದಿನ ದಿವಸ ಗುರುವಾರ ನಿಮ್ಮ ರಾಶಾಧಿಪತಿಯಾದಂತಹ ಗುರುವಿನ ವಾರವಾಗುವುದರಿಂದ ಆಧ್ಯಾತ್ಮ ಮತ್ತು ಜ್ಞಾನದ ಕಡೆಗೆ ಒಲವು ಹೆಚ್ಚು. ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತೆ. ಮಾನಸಿಕವಾಗಿ ಶಾಂತಿಯುತವಾಗಿ ಹಳೆಯ ನೋವುಗಳಿಂದ ಮುಕ್ತಿ ಪಡೆಯುವಂತಹ ದಿನ. ಸಹೋದ್ಯೋಗಗಳಿಂದ ಬೆಂಬಲ ಸಿಗಲಿದೆ. ಜವಾಬ್ದಾರಿಗಳು ಬರಬಹುದು. ಧನಲಾಭ ಸಾಮಾನ್ಯವಾಗಿ. ಹೂಡಿಕೆಗಳಿಗೆ ಉತ್ತಮ ದಿನ, ಆದರೆ ಖರ್ಚಿನ ಮೇಲೆ ನಿಗಾ ಇರಲಿ. ಪ್ರೀತಿ ಕುಟುಂಬದ ಸೌಹಾರ್ದತೆ ಕಾಪಾಡಿಕೊಳ್ಳಿ. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನ, ಮನೆಯಲ್ಲಿ ಹಿರಿಯರ ಆಶೀರ್ವಾದ ಪಡೆಯುವುದು ಉತ್ತಮ. ಇಂದು ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗಲಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿರುವಂತಹ ಪಾಸಿಟಿವ್ ನ್ಯೂಸ್ ಇಂದು ಸಿಗುವಂತಹ ಸಾಧ್ಯತೆ ಹೆಚ್ಚು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭವಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಇದು ಸಕಾಲ. ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಅನಗತ್ಯ ಖರ್ಚುಗಳ ನಿಯಂತ್ರಣ ಇದ್ದರೆ ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ. ಬರಬೇಕಾದಂತಹ ಹಳೆಯ ಬಾಕಿ ಹಣ ವಾಪಸ್ ಬರುವ ಲಕ್ಷಣಗಳಿವೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಪ್ರೇಮಿಗಳಿಗೆ ಇಂದು ಶುಭ ದಿನ. ವಿವಾಹದ ಮಾತುಕತೆ ನಡೆಸಲು ಸೂಕ್ತ ಸಮಯ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸುವುದು ಉತ್ತಮ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತದೆ. ಆದಾಗ್ಯೂ ಕೂಡ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮತ್ತು ಯೋಗ ಮಾಡುವುದರಿಂದ ದಿನವಿಡೀ ಲವಲವಿಕೆಯಿಂದ ಇರಬಹುದು. ಇನ್ನು ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 3 ಮತ್ತು 7. ಇಂದು ಗುರುವಾರವಾಗುವುದರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಥವಾ ದತ್ತಾತ್ರೇಯ ಸ್ಮರಣೆಯನ್ನ ಮಾಡಿ ಹಸುವಿಗೆ ಸ್ವಲ್ಪ ಬಾಳೆಹಣ್ಣು ಅಥವಾ ಬೆಲ್ಲವನ್ನು ನೀಡುವುದರಿಂದ ನಿಮಗೆ ಶುಭ ಶಕುನ.